ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕೆಂಪರ್ ಸುರೇಶ್. ಗೈಸ್, ನಾವು ಇವತ್ತು ಬಂದು ಕಾಲಜ್ಞಾನಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರೆದಂಥ ಗುಹೆ ನೋಡಕ್ಕೆ ಬಂದಿದ್ದೀರಿ. ಈ ಗುಹೆ ಬಂದು ಬನಗಾನಪಲ್ಲಿಯಿಂದ 4 ಕಿಲೋಮೀಟರ್ ದೂರದಲ್ಲಿರುವಂಥ ರವಲಕೊಂಡ ಅನ್ನೋ ಒಂದು ಪ್ಲೇಸಲ್ಲಿ ಇರುತ್ತೆ. ಆ ಪ್ಲೇಸು ನೋಡಿ ಯಾವ ಥರ ಐತೆ ಅಂತ. ಈ ಕಡೆ ಎಲ್ಲ ಫುಲ್ಲು ಮೈನಿಂಗ್ ನಡೀತಾ ಇರೋದ್ರಿಂದ ರೋಡ್ಗಳೆಲ್ಲ ಇದೇ ಥರ ಇರುತ್ತೆ. ನಮ್ಮ ಕಡೆ ಸಿಗುವಂಥ ಕಡಪ ಕಲ್ಲು ಅಂತ ಏನು ಕರಿತೀರಿ, ಆ ಬ್ಲ್ಯಾಕ್ ಕಲ್ಲು ಇರುತ್ತಲ್ವ, ಅದೆಲ್ಲ ಈ ಕಡೆಯಿಂದನೇ ಬರೋದು. ನಮಗೆ ನೋಡ್ಬೋದು ನೀವು ಆ ರೋಡ್ಗಳು ಯಾವ ಥರ ಐತೆ ಅಂತ. ಅಲ್ಲಿಂದ 2 ಕಿಲೋಮೀಟ್ರ್ ಮೇಲೆ ಬಂದರೆ ನಮಗೆ ಈ ಥರ ಒಂದು ಸಮತಟ್ಟಾದ ಪ್ರದೇಶ ಕಾಣಿಸುತ್ತೆ. ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಹೋದರೆ ನಮಗೆ ಆ ಗುಹೆ ಸಿಗುತ್ತೆ. ನೋಡಿ, ನಮ್ಮ ಗಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀರಿ. ಬನ್ನಿ ಈಗ ಹೋಗೋಣ. ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಥರ ಒಂದು ಪ್ರತಿಮೆ ಕಾಣಿಸುತ್ತೆ, ವೀರ ಬ್ರಹ್ಮೇಂದ್ರ ಸ್ವಾಮಿಯ ಪ್ರತಿಮೆ. ಈ ಪ್ರತಿಮೆಯ ಪಕ್ಕದಲ್ಲಿ ನಮಗೆ ಬ್ರಿಟಿಷರ ಕಾಲದಲ್ಲಿ ರವಲು ಅಂದರೆ ವಜ್ರಗಳನ್ನು ತೊಳೆಯುತ್ತಿದ್ದಂಥ ಪ್ಲೇಸ್ ಕಾಣಿಸುತ್ತೆ. ನೋಡಿ, ಇದೆ ಆ ಪ್ಲೇಸು. ಇವಾಗ ನಾವೇನು ಓದ್ತೀರಿ ಗುಹೆ, ಆ ಗುಹೆ ಒಳಗಡೆ ಮೈನಿಂಗ್ ಮಾಡಿ ಅಲ್ಲಿ ಸಿಕ್ಕಂಥ ವಜ್ರಗಳನ್ನು ತಂದು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ರಂತೆ. ಅದೇ ಈ ರೂಮ್ ನೋಡ್ಬೋದು ನೀವು ಯಾವ ಥರ ಐತೆ ಅಂತ. ಇಲ್ಲಿ ತೆಲುಗುನಲ್ಲಿ ಬರೆದಿದ್ದಾರೆ ನೋಡಿ, ಬ್ರಿಟಿಷರ ಕಾಲದಲ್ಲಿ ವಜ್ರಗಳನ್ನು ಕ್ಲೀನ್ ಮಾಡ್ತಾ ಇದ್ದಂಥ ತೊಟ್ಟಿ ಅಂತ. ಇವೆಲ್ಲ ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಥರ ಒಂದು ದೇವಸ್ಥಾನ ಸಿಗುತ್ತೆ, ವೀರ ಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನ. ಬನ್ನಿ ಈಗ ದೇವಸ್ಥಾನ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ನಂತರ ನಾವು ಗುಹೆ ಒಳಗಡೆ ಹೋಗೋಣ. ದೇವರ ದರ್ಶನ ಮಾಡಿಕೊಂಡು ಹಂಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಕೌಂಟ್ರ್ ಸಿಗುತ್ತೆ. ಇಲ್ಲಿ ನಾವು ಟಿಕೆಟ್ ತಗೋಬೇಕಾಗುತ್ತೆ. ಒಬ್ಬರಿಗೆ 10 ರೂಪಾಯಿ ತಗೊತಾರೆ. ಇಲ್ಲಿ ಟೈಮಿಂಗ್ಸ್ ಬಂದು 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಓಪನ್ ಇರುತ್ತೆ. ಬನ್ನಿ ಈಗ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಗುಹೆ ಅಂತ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಯಾಂಪಿಂಗ್ ವಿಡಿಯೋ ಜೊತೆ ಈ ಥರ ವಿಡಿಯೋಗಳು ಮಾಡಬೇಕಾ ಬೇಡ ಅಂತ ಕಮೆಂಟ್ ಮಾಡಿ ಗೈಸ್. ನೀವೇನಾದರೂ ಬೇಕು ಅಂದರೆ ನಾನು ಮತ್ತೆ ಮಾಡ್ತೀನಿ, ಇಲ್ಲ ಅಂದರೆ ಓನ್ಲಿ ಕ್ಯಾಂಪಿಂಗ್ ವಿಡಿಯೋಗಳು ಮಾತ್ರ ಮಾಡ್ತೀನಿ. ಈ ಥರ ವಿಡಿಯೋಗಳು ಮಾಡಬೇಕು ಅಂದರೆ ಎಸ್ ಅಂತ, ಬೇಡ ಅಂದರೆ ನೋ ಅಂತ ಕಮೆಂಟ್ ಹಾಕಿ ಗೈಸ್. ಬನ್ನಿ ಈಗ ಗುಹೆ ಒಳಗಡೆ ಹೋಗೋಣ. ಈ ಗುಹೆ ಬಂದು ಸೇಮ್ ಬಾವಿ ಇದ್ದಂಗೆ ಇರುತ್ತೆ. ಈ ಥರ ಬಾವಿನಾಗೆ ಇಳ್ಕೊಂಡು ಒಳಗಡೆ ಹೋದರೆ ನಮಗೆ ಗುಹೆ ಕಾಣಿಸುತ್ತೆ. ದೇವಸ್ಥಾನ ಏನಕ್ಕೆ ಗುಹೆ ಅಂದರೆ ದೇವಸ್ಥಾನ. ಹಂಗೆ ಇಳ್ಕೊಂಡು ಇಲ್ಲಿ ಅಮ್ಮ ಸುಮ್ಮನೆ. ಇಲ್ಲೇ ಮರ ನೋಡ ಎಷ್ಟು ಚೆನ್ನಾಗಿ ಬಂದು ಬಿಡ್ತಾಯ್ತು. ಫಸ್ಟ್ ಈ ಕಡೆ ಹೋಗ್ಬಿಟ್ಟು ಬರೋಣ. ಅಮ್ಮ ಹಂಗೆ ನಡಿ ಮುಂದಕ್ಕೆ. ನೀರಾಗಿ ಏನಾಗಲ್ಲ.
ಶ್ರೀಶೈಲಕ್ಕೆ ದಾರಿ ಇದು. ಈ ಕಡೆ ಹೋದ್ರೆ ಶ್ರೀಶೈಲಕ್ಕೆ ದಾರಿ ಹೋಗ್ತದಂತೆ. ಎಲ್ಲಿ ಅಲ್ಲಾಕೈತೆ ನೋಡಿ ಬೋರ್ಡ್. ಅಲ್ಲ ನೋಡಿ ಈ ಕಡೆ ಒಂದು ಗುಹೆ ಐತೆ. ಇದು ಕೋನೇರುನು. ಕೋನೇರು ಅಂದರೆ ಕಲ್ಯಾಣಿ ಅಲ್ಲ, ಚಿಕ್ಕ ಕಲ್ಯಾಣಿ. ಅಂದರೆ ವಿಬ್ರಹ್ಮೇಂದ್ರ ಸ್ವಾಮಿಲಿ ಕಾಲಜ್ಞಾನ ಬರೆಯುವಾಗ ಕುಡಿಯೋಕೆ ಅಂತ ಯೂಸ್ ಮಾಡ್ತಾ ಇದ್ದಂಥ ನೀರು. ಓಂ ನಮಃ ಶಿವಾಯ. ಯೋಗುಂಟಿ. ಕಾಲಜ್ಞಾನ ಬರೆದಂಥ ಜಾಗ ಫ್ರೆಂಡ್ಸ್. ನೋಡಿ ಇಲ್ಲೇ ವೀರ ಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರೆದಂಥ ಜಾಗ ಇದು. ಇಲ್ಲಿ ಕುತ್ಕೊಂಡು ಬರಿಬೇಕಾದ್ರೆ ಈ ಸಂದಾಗಿಂದ ವೀರಬ್ರಹ್ಮ ನೋಡ್ತಾರೆ. ಅಲ್ಲಿ ಹೋಗಿ ತೋರಿಸಿ ನಿಮಗೆ ಆಮೇಲೆ. ಇಲ್ಲಿ ಕುತ್ಕೊಂಡು ವೀರಬ್ರಹ್ಮಯ್ಯನವರು ಕಾಲಜ್ಞಾನ ಬರಿಬೇಕಾದ್ರೆ ಅಮ್ಮನ ನೋಡಿ ಏನು ಮಾತಾಡ್ದಿರ ಮತ್ತೆ ಹೊರಟೋತಾಳೆ. ನೋಡಿ ಫ್ರೆಂಡ್ಸ್, ಅಚ್ಚಮ್ಮ ಅಮ್ಮ ಅವರು ಇಲ್ಲಿಂದ ನೋಡ್ತಾರೆ. ನೋಡಿ ಇಲ್ಲೊಂದು ದೇವ್ರ ವಿಗ್ರಹ ಮಾಡಿಕ್ಕಿದ್ದಾರೆ. ನೋಡಿ ಇಲ್ಲಿಂದ ನೋಡಿದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿ ಯಾವ ಥರ ಕಾಣಿಸ್ತಾರೆ ಅಂತ ನೋಡಿ. ಸೇಮ್ ಅಲ್ಲೇ ಕುತ್ಕೊಂಡು ಬರಿಬೇಕಾದ್ರೆ ಈ ಅಮ್ಮನು ಇಲ್ಲಿಂದ ನೋಡಿರೋದು. ಇಲ್ಲಿ ಸೈಡಿಂದ ನೋಡಿ ಹಂಗೆ ಹೊರಟೋತಾಳೆ. ಯಾರು ಹಸುಗಳು ಮೇಯಿಸೋರು ಹೇಳಿರ್ತಾರೆ, ಹಿಂಗೆ ನಿಮ್ಮ ಮನೆಯಲ್ಲಿ ಹಸು ಮೇಯಿಸೋರು ಈ ಥರ ಹೋಗಿ ಗುಹೆ ಒಳಗಡೆ ಓದ್ತಿದ್ದಾರಮ್ಮ, ಬಾವಿ ಒಳಗಡೆ ಅಂತ ಹೇಳಿದಾಗ ಈ ಅಮ್ಮನು ಡೌಟ್ ಪಟ್ಟು ನೋಡೋಕೆ ಬರೋದು. ನೋಡಿ ಫ್ರೆಂಡ್ಸ್, ಗುಹೆ ಒಳಗಡೆ ಸ್ವಯಂಭೂ ಉದ್ಭವ ಆಗಿರುವಂಥ ಗಣಪತಿ ವಿಗ್ರಹ ನೋಡಿ. ಇದು ಪೂಜೆ ಎಲ್ಲ ಮಾಡಿದ್ದಾರೆ. ನೋಡಿ శ్రీశైలం కు దారి ఉంటుంది చూడడా. ನೋಡ್ಕೊಬರ್ತೀನಿ ತೋಳು. ಅದೇ ಇಲ್ಲ ನಡಿ. ಇಲ್ಲ ಇಲ್ಲ ಈ ಕಡೆನೂ ಏನಿಲ್ಲ, ಅದೇ ಈ ಕಡೆನೂ ಏನಿಲ್ಲ, ಅಲ್ಲಿ ಗಂಟೆ ಅಷ್ಟೇ. ಹ್ಞೂ